ಬೆಂಗಳೂರು ನಗರದ ಶೇಷಾದ್ರಿಪುರಂನಲ್ಲಿ ಇರುವಂತಹ ವಿಶ್ವಕರ್ಮ ಸಮಾಜದ ಪ್ರಧಾನ ಕಚೇರಿಯಲ್ಲಿಂದು ಚುನಾವಣೆ ನಡೆಸಲಾಗಿದೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಶ್ವಕರ್ಮ ಸಮಾಜದ ಪ್ರಭಾವಿ ಮುಖಂಡ ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಭಾಸ್ಕರ್ ಆಚಾರಿ ಅವರು ಉತ್ಸಾಹದಿಂದ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಇನ್ನು ನಂತರ ಅವರು ಈಶ್ವರಾಚಾರಿ, ಬಾಬು ಪತ್ತಾರ್ ಮತ್ತು ಉಮೇಶ್ ಅವರು 12 ಜನ ಸೇರಿ ತಂಡ ರಚನೆ ಮಾಡಿ ಚುನಾವಣೆ ಎದುರಿಸುತ್ತಿದ್ದಾರೆ. ಅದರಲ್ಲಿ ಈ ತಂಡದವರು ತುಂಬಾ ಸಮಾಜದ ಕಳಕಳಿ ಹೊಂದಿದವರು. ಇವರ ತಂಡ ಭರ್ಜರಿ ಗೆಲುವು ಸಾಧಿಸಿದ್ದಾರೆ, ಅದರಲ್ಲಿ ಸಂಶಯವಿಲ್ಲ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಶ್ವಕರ್ಮ ಸಮಾಜದ ಹಿರಿಯ ಹಾಗೂ ಪ್ರಭಾವಿ ಮುಖಂಡರು ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ನೂತನ ಚುನಾಯಿತ ಪ್ರತಿನಿಧಿಗಳು ಇಡೀ ರಾಜ್ಯದೆಲ್ಲೆಡೆ ಸುತ್ತಾಡಿ ಸಮಾಜದಲ್ಲಿ ಬಡವರ ಮತ್ತು ಮಕ್ಕಳ ಶಿಕ್ಷಣದಿಂದ ವಂಚಿತರಾಗದಂತೆ ಗುರುತಿಸುವ ಕೆಲಸ ಮಾಡಬೇಕಾಗಿದೆ. ಏಕೆಂದರೆ ನಮ್ಮ ವಿಶ್ವಕರ್ಮ ಸಮಾಜದ ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಹಿಂದುಳಿದ ಸಮಾಜ ಎಂದರೆ ವಿಶ್ವಕರ್ಮ ಸಮಾಜ. ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ. ಪ್ರತಿಯೊಬ್ಬರನ್ನ ಸದಸ್ಯರಾಗಬೇಕು. ಮುಂಬರುವ ಲೋಕಸಭಾ, ವಿಧಾನಸಭಾ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲು ಅನುಕೂಲ ಆಗುತ್ತದೆ ಎಂದು ಭಾಸ್ಕರ್ ಆಚಾರ್ಯ ನಮ್ಮ BV5 ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ನಮ್ಮ BV5 ನ್ಯೂಸ್ ಚಾನಲ್ಗೆ ಮಾತನಾಡುವ ವೇಳೆ ಮಾಹಿತಿಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತು ಕರ್ನಾಟಕ ವಿಶ್ವಕರ್ಮ ಸಮಾಜದ ಎಲೆಕ್ಷನ್ ನಡೀತಾ ಇದೆ. ಆ ಎಲೆಕ್ಷನ್ನಲ್ಲಿ ನಮ್ಮಲ್ಲಿ ಇರುವಂತಹ ಉಮೇಶ್ ಅವರು, ಹಾಗೆ ಬಾಬು ಪತ್ತರ್ ಅವರು, ಈಶ್ವರಾಚಾರಿ ಅವರು, ಸತ್ಯವತಿ ಅವರು, ಇವರು ಒಂದು ಟೀಮ್ ಮಾಡಿಕೊಂಡು ಎಲೆಕ್ಷನ್ ಎದುರಿಸ್ತಾ ಇದ್ದಾರೆ. ಹಾಗೆ ಅವ್ರಿಗೂ ನಾವು ಪೂರ್ಣ ಪ್ರಮಾಣವಾಗಿ ಎಲೆಕ್ಷನಲ್ಲಿ ಭಾಗಿಯಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಮತವನ್ನು ಕೊಟ್ಟಿದ್ದೀವಿ. ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಅವರು ಆಲ್ರೆಡಿ ಗೆದ್ದಿದ್ದಾರೆ ಅಂತ ಒಂದು ಮನೋಭಾವದಿಂದ, ಒಂದು ಹೊಸ ಹುಮ್ಮಸ್ಸಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸಮಾಜಕ್ಕೆ ಒಂದಿಷ್ಟು ಒಳ್ಳೆ ಕೆಲಸ ಆಗಬೇಕು ಈ ನಮ್ಮ ಈಶ್ವರಾಚಾರ್ಯರಿಂದ. ಅವರು ಮತ್ತು ಅವರು ಏನು 12 ಜನ ಟೀಮ್ ಮಾಡ್ಕೊಂಡಿದ್ದಾರೆ, ಅವರಿಂದ ನಾವು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಹಾಗೆ ಸಮಾಜ ಏನು ಅಂತನ್ನೋದನ್ನು ಅವರು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ಬೇಕು ಅಂತಂದು ನಮ್ಮ ಇವತ್ತು ಏನು ಟೀಮ್ ಮಾಡ್ಕೊಂಡಿದ್ದಾರೆ ಇವರಿಗೆ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ TV ಮಾಧ್ಯಮದ ಮುಖಾಂತರ. ಹಾಗೆ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜದವರು ಲಕ್ಷಗಟ್ಟಲೆ ಇದ್ದಾರೆ. ಲಕ್ಷಗಟ್ಟಲೆ ಅದೇ 1-2 ಲಕ್ಷ ಅಲ್ಲ, ಸುಮಾರು 25-30 ಲಕ್ಷ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರನ್ನ ಗಣನೆ ತಗೊಂಡು ಇದೇ ಥರ ಪ್ರತಿ 5 ವರ್ಷಕ್ಕೊಂದು ಸತಿ ಎಲೆಕ್ಷನ್ ಒಳ್ಳೆ ರೀತಿ ನಡೆಸಿ, ಹಾಗೆ ಪ್ರತಿಯೊಬ್ಬರು ಇಲ್ಲಿ ಬಂದು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ, ಕರ್ನಾಟಕ ವಿಶ್ವಕರ್ಮ ಸಮಾಜದಲ್ಲಿ ಮೆಂಬರ್ಶಿಪ್ ಆಗಬೇಕು ಅಂತಂದು ನಾನು ಪ್ರತಿಯೊಬ್ಬರ ಹತ್ರ ಕೇಳ್ಕೊತೀನಿ. ಅದನ್ನು ತಾವು ಯಾರು ಮರಿಬಾರ್ದು. ಆಮೇಲೆ ಅಷ್ಟೇ ನೆಗ್ಲೆಕ್ಟ್ ಮಾಡಬಾರ್ದು, ಉದಾಸೀನ ಮಾಡಿ ಏನೋ ಸಮಾಜದಿಂದ ನಮಗೇನು ಕೊಡುಗೆ ಅನ್ನೋ ಮಾತು ಬೇಡ. ಎಲ್ಲರೂ ಮೆಂಬರ್ಶಿಪ್ ಮಾಡಿ ಕರ್ನಾಟಕದಲ್ಲಿ ನಾವು 8 ಜನ ಇದ್ದೀವಿ ಅಂತಂದು ಕರ್ನಾಟಕ ಜನತೆಗೆ ತೋರಿಸ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಪಕ್ಷದಲ್ಲೂ ನಮ್ಮವರು ಸಮಾಜದವರು, ವಿಶ್ವಕರ್ಮ ಸಮಾಜದವರು ಎಲ್ಲ ಪಕ್ಷದಲ್ಲೂ ಶಾಸಕರಾಗಬೇಕು, ಕಾರ್ಪೊರೇಟರ್ಗಳಾಗಬೇಕು, ಮೆಂಬರ್ಗಳಾಗಬೇಕು, MP MLAಗಳಾಗಬೇಕು ತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದವರು ಮುಂದೆ ಬರೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಸಮಾಜದವರು ಅಂತ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವರಿಗೆ ಈ ಹಿಂಜರಿತ ನಮ್ಮಲ್ಲಿ ಇರಬಾರ್ದು ಅಂತಂದು ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ ನಮ್ಮವ್ರಿಗೆ. ಹಾಗೆ ಈ ಸಮಾಜದಲ್ಲಿ ಇವತ್ತು ಏನು 12 ಜನ ಟೀಮ್ ಮಾಡಿಕೊಂಡು ಬಾಬು ಪತ್ತರವರು ಮತ್ತು ಉಮೇಶ್ ಅವರು, ಹಾಗೆ ಈಶ್ವರಾಚಾರ್ಯರು ಮತ್ತು ಸತ್ಯವತಿಯವರು, ಇವರೆಲ್ಲ ಏನು ನಮ್ಮ ಟೀಮ್ ನಾಗರಾಚಾರ್ಯ ಅವರು ಎಲ್ಲ ಟೀಮ್ನ ಮಾಡಿಕೊಂಡು ಇವತ್ತು ಚುನಾವಣೆ ಎದುರಿಸ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ನಾನು ಭಾಸ್ಕರಾಚಾರಿ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು. ನಮಸ್ಕಾರ ಸರ್. ನೂತನ ಆಡಳಿತ ಮಂಡಳಿಯವರಿಗೆ ಅದೇ ಮುಂದಿನ ದಿನಗಳಲ್ಲಿ ಸಮಾಜನ ಒಳ್ಳೆ ರೀತಿ ಸಂಘಟನೆ ಮಾಡಿ ಅವರು ಎಲ್ಲ ಜನಗಳಿಗೂ ಒಳ್ಳೇದಾಗಲಿ ಅಂತಂದು ನಾನು ಅವ್ರ ಹತ್ರ ಕೇಳ್ಕೊತೀನಿ ಅಷ್ಟೇ. ಹೌದು, ಅವತ್ತಿನ ಎಲೆಕ್ಷನ್ಗೂ ಬೇರೆ ಇತ್ತು, ಇವತ್ತಿನ ಎಲೆಕ್ಷನ್ ಬೇರೆ ಇದೆ. 10 ವರ್ಷದಲ್ಲಿ ಸಮಾಜದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಂಡಿರಲಿಲ್ಲ. ಬಾಬು ಪತ್ತರ್ ಅವರು ಮತ್ತು ಉಮೇಶ್ ಅವರು ಸಮಾಜನ ಸ್ವಲ್ಪ ಮುಂದಕ್ಕೆ ತಂದಿದ್ದಾರೆ, ಎಲ್ಲರೂ ಗುರುತಿಸಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಸಂಘದವರು ನಮ್ಮ ಸಂಘಗಳು ಕಟ್ಕೊಂಡಿದ್ದಾರೆ. ಆ ಸಂಘಗಳಿಗೆಲ್ಲ ಹೋಗಿ ಅವರು ನಿಮಗೇನಾಗಬೇಕು ಏನು ಅಂತಂದು ಎಲ್ಲ ಕೇಳ್ಕೊಂಡಿದ್ದಾರೆ ಯಾವ ರೀತಿ ಅಂತಂದು. ಅದನ್ನು ನಾನು ಅವ್ರಿಗೆ
ಶುಭ ಕೋರ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನನ್ನ ಹೆಸರು ಭಾಸ್ಕರಾಚಾರಿ. ನಾವು ಕರ್ನಾಟಕ ವಿಶ್ವಕರ್ಮ ಶ್ರೀ ಕಾಳಿಕಾಂಬ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಮಾಡಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲೂ ಸುಮಾರು ಜನ, ಒಂದು 2,500 ಜನ ಮೆಂಬರ್ಗಳಿದ್ದಾರೆ. ಅವರಿಗೆಲ್ಲನೂ ನಾನು ಇದರಲ್ಲಿ ಒಂದು 500-600 ಜನ ಇಲ್ಲಿ ಬಂದು ವೋಟ್ ಹಾಕ್ತಾ ಇದ್ದಾರೆ ಇವತ್ತು. ಧನ್ಯವಾದಗಳು. ಈ ಸಂದರ್ಭದಲ್ಲಿ ರಾಮಚಂದ್ರ ವಿಶ್ವಕರ್ಮ, ದ್ಯಾಮಣ್ಣ ಬಡಿಗೇರ್, ವೀರ ಆಚಾರ್ಯ ಸೇರಿದಂತೆ ಅನೇಕರು ಮತ್ತು ಸಮಾಜದ ಹಿರಿಯರು, ಮುಖಂಡರು, ಮಹಿಳೆಯರು ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.